ಓಂ ಶಾಂತಿ. ಮುರಳಿಯ ದಿನಾಂಕ 23/6/24, 19/3/2000 अव्यक्तवाणी। निर्माण और निर्माण के बैलेंस से दुआओं का खाता जमा करो। ನಿರ್ಮಾಣ ಮತ್ತು ನಿರಹಂಕಾರಿಯ ಸಮತೋಲನೆಯಿಂದ ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳ್ರಿ. आज बाप दादा अपने होली हैप्पी हंसों की सभा में आए हैं. ಈ ದಿನ ಬಾಬ್ದಾದರವರು ತಮ್ಮ ಪವಿತ್ರ ಖುಷಿಯ ಹಂಸಗಳ ಸಭೆಯಲ್ಲಿ ಬಂದಿದ್ದಾರೆ. ಚಾರೋ ಓರ್ ಹೋಲಿ ಹಂಸ ದಿಖಾಯಿ ದೇ ರಹೇ ಹೇ. ನಾಲ್ಕು ಕಡೆಗೂ ಪವಿತ್ರ ಹಂಸಗಳೇ ಕಾಣ್ತಾ ಇರೋದು. होली हंसों की विशेषता को सभी अच्छी तरह से जानते हो. ಪವಿತ್ರ ಹಂಸಗಳ ವಿಶೇಷತೆಯನ್ನು ಎಲ್ಲರೂ ಒಳ್ಳೆಯ ರೀತಿ ತಿಳ್ಕೊಂಡಿದ್ದೀರಿ. ಸದಾ ಹೋಲಿ ಹ್ಯಾಪಿ ಹಂಸ ಅರ್ಥಾತ್ ಸ್ವಚ್ಛ और साफ दिल. ಸದಾ ಪವಿತ್ರ ಖುಷಿಯ ಹಂಸ ಅಂದರೆ ಅರ್ಥ ಆಗ್ತದೆ ಸ್ವಚ್ಛ ಮತ್ತು सत्य हृदयी. ऐसे होली हंस की स्वच्छ और साफ दिल होने के कारण हर शुभ आशाएं सहज पूर्ण होती है. ಈ ರೀತಿ ಹೋಲಿ ಹಂಸಗಳ ಸ್ವಚ್ಛ ಮತ್ತು ಸ್ಪಷ್ಟ ಹೃದಯ ಇರುವ ಕಾರಣ ಪ್ರತಿಯೊಂದು ಶುಭ ಆಶೆಗಳು ಸಹಜವಾಗಿ ಪೂರ್ಣವಾಗುತ್ತವೆ. सदा तृप्त आत्मा रहते हैं. ಶ್ರೇಷ್ಠ ಸಂಕಲ್ಪ ಕಿಯಾ और पूर्ण हुआ. ಇಂಥವ್ರು ನೋಡಿ ಸದಾ ತೃಪ್ತಾತ್ಮ ಆಗಿರ್ತಾರೆ. ಶ್ರೇಷ್ಠ ಸಂಕಲ್ಪ ಮಾಡಿದ ತಕ್ಷಣ ಅದು ಪೂರ್ಣ ಆಗ್ತದೆ. ಮೆಹನತ್ ನಹಿ ಕರ್ನಿ ಪಡ್ತಿ. ಕ್ಯೂ ಅವರು ಪರಿಶ್ರಮ ಪಡಬೇಕಾಗಿಲ್ಲ. ಯಾಕೆ? बाप दादा को सबसे प्रिय सबसे समीप साफ दिल प्यारे है. ಯಾಕೆಂದರೆ ಬಾಬ್ದಾದರವರಿಗೆ ಎಲ್ಲರಿಗಿಂತಲೂ ಪ್ರಿಯ ಎಲ್ಲರಿಗಿಂತಲೂ ಸಮೀಪ ಸ್ವಚ್ಛ ಹೃದಯವುಳ್ಳಂಥವರಾಗಿದ್ದಾರೆ. ಸಾಫ್ ದಿಲ್ ಸದಾ ಬಾಬ್ದಾದಾ ಕೆ ದಿಲ್ ತಖ್ತ್ ನಶೀನ್. सर्वश्रेष्ठ संकल्प पूर्ण होने के कारण वृत्ति में दृष्टि में बोल में संबंध संपर्क में सरल और स्पष्ट एक समान दिखाई देते हैं. स्वच्छ हृदय सदा बापदादारवर हृदय सिंहासनाधिकारी ಸರ್ವಶ್ರೇಷ್ಠ ಸಂಕಲ್ಪ ಪೂರ್ಣ ಆಗುವ ಕಾರಣ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸರಳ ಮತ್ತು ಸ್ಪಷ್ಟ ಒಂದೇ ಸಮಾನ ಕಾಣಿಸ್ತಾರೆ. सरलता की निशानी है दिल दिमाग बोल एक समान. ಸರಳತೆಯ ಗುರುತಾಗಿದೆ. ಹೃದಯ ಬುದ್ಧಿ ಮಾತು ಎಲ್ಲವೂ ಒಂದೇ ಸಮಾನ. दिल में एक बोल में और दूसरा यह सरलता की निशानी नहीं है. ಹೃದಯದಲ್ಲೊಂದು ಮಾತಿನಲ್ಲಿ ಇನ್ನೊಂದು ಇದು ಸರಳತೆಯ ಗುರುತಂತೂ ಆಗಿಲ್ಲ. सरल स्वभाव वाले सदा निर्माण चित्त निरहंकारी निस्वार्थ होते हैं. ಸರಳ ಸ್ವಭಾವವುಳ್ಳಂಥವರು ಸದಾ ನಿರ್ಮಾಣ ಚಿತ್ತ ನಿರಹಂಕಾರಿ ನಿಸ್ವಾರ್ಥವಾಗಿರ್ತಾರೆ. ಹೋಲಿ ಹಂಸಕ್ಕೆ ವಿಶೇಷತ सरल चित्त सरल वाणी सरल वृत्ति सरल दृष्टि. ಪವಿತ್ರ ಹಂಸಗಳ ವಿಶೇಷತೆಯಾಗಿದೆ ಸರಳ ಚಿತ್ತ सरल वाणी सरल वृत्ति सरल दृष्टि. बाप दादा इस वर्ष में सभी बच्चों में दो विशेषताएं चलन और चेहरे में देखना चाहते हैं. सभी पूछते हैं ना आगे क्या करना है. ಬಾಬ್ದಾದಾರವರು ಈ ವರ್ಷದಲ್ಲಿ ಎಲ್ಲ ಮಕ್ಕಳಲ್ಲಿ ಎರಡು ವಿಶೇಷತೆ ನಡತೆ ಮತ್ತು ಮುಖದಲ್ಲಿ ನೋಡಲಿಕ್ಕೆ ಬಯಸ್ತಾರೆ. ಎಲ್ಲರೂ ಕೇಳ್ತಾರಲ್ವ ಮುಂದೇನು ಮಾಡಬೇಕು.
इस सीजन के विशेष समाप्ति के बाद क्या करना है? ಈ ಸೀಸನ್ನ ವಿಶೇಷ ಸಮಾಪ್ತಿಯಾದ ನಂತರ ಏನು ಮಾಡಬೇಕು? सभी सोचते हो ना आगे क्या होना है, आगे क्या करना है? ಬಾಬಾ ಕೇಳ್ತಿದ್ದಾರೆ, ಎಲ್ಲರೂ ಯೋಚನೆ ಮಾಡ್ತೀರಲ್ವಾ, ಮುಂದೆ ಏನಾಗ್ತದೆ, ಮುಂದೆ ಏನು ಮಾಡಬೇಕು? सेवा के क्षेत्र में तो यथाशक्ति मेजॉरिटियों ने बहुत अच्छी प्रगति की है, आगे बढ़े हैं. ಸೇವೆ ಕ್ಷೇತ್ರದಲ್ಲಿ ಯಥಾಶಕ್ತಿ ಮೆಜಾರಿಟಿ ಬಹಳ ಒಳ್ಳೆಯ ಪ್ರಗತಿ ಮಾಡಿದ್ದೀರಿ, ಮುಂದುವರೆದಿದ್ದೀರಿ. बाप दादा इस उन्नति के लिए मुबारक भी देते हैं. बहुत अच्छा, बहुत अच्छा, बहुत अच्छा. ಬಾಪ್ ದಾದಾರವರು ಈ ಉನ್ನತಿಗೋಸ್ಕರ ನಿಮಗೆ ಶುಭಾಶಯಗಳನ್ನು ಕೊಡ್ತಾರೆ. ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. साथ साथ रिजल्ट में एक बात दिखाई दी, क्या वह सुनाए? ಜೊತೆ ಜೊತೆಗೆ ರಿಸಲ್ಟ್ನಲ್ಲಿ ಬಾಬಾ ಒಂದು ಮಾತನ್ನು ನೋಡ್ತಾರೆ, ಅದನ್ನು ಹೇಳಲಾ ಅಂತ ಬಾಬಾ ಕೇಳ್ತಾರೆ. ಟೀಚರ್ಸ್ ಸುನಾಯೆ, ಡಬಲ್ ಫಾರ್ನರ್ಸ್ ಸುನಾಯೆ, ಪಾಂಡವ್ ಸುನಾಯೆ. ಬಾಬಾ ಕೇಳ್ತಾರೆ, ಟೀಚರ್ಸ್ ಹೇಳಲಾ, ಡಬಲ್ ಫಾರ್ನರ್ಸ್ ಹೇಳಲಾ, ಪಾಂಡವರೇ ಹೇಳಲಾ? हाथ उठाओ तो तभी सुनाएंगे, नहीं तो नहीं सुनाएंगे. ನೀ ಕೈ ಎತ್ತಿದರೆ ಹೇಳ್ತೀನಿ, ಇಲ್ಲ ಅಂದರೆ ಹೇಳೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಸಭೀನೇ ಹಾತ್ ಉಠಾಯ, ಬಹುತ್ ಅಚ್ಚ. ಎಲ್ಲರೂ ಕೈ ಎತ್ತಿದ್ರು. ಬಾಬಾ ಹೇಳ್ತಾರೆ, ಬಹಳ ಒಳ್ಳೆಯದು. एक बात क्या देखी, क्योंकि आज वतन में बाप दादा की आपस में रूह रूहानी थी, कैसे रूह रूहानी करेंगे? ಒಂದು ಮಾತನ್ನು ಬಾಬಾ ಈ ದಿನ ಏನು ನೋಡಿದರು, ಯಾಕೆಂದರೆ ಈ ದಿನ ವತನದಲ್ಲಿ ಬಾಬ್ದಾದಾರವರು ಪರಸ್ಪರ ಬಾಬ್ದಾದಾರವರ ಆತ್ಮೀಕ ವಾರ್ತಾಲಾಪ ನಡೀತಾ ಇತ್ತು. ಹೇಗಿತ್ತು ಆ ಆತ್ಮೀಕ ವಾರ್ತಾಲಾಪ ಅಂತೇಳಿ? ದೋನೋ ಕೇಸೆ ಏಕ ದೋ ಮೇ ರೂಹಾನಿ ಕರೆಂಗೆ. ಇಬ್ಬರು ಪರಸ್ಪರರಲ್ಲಿ ಯಾವ ರೀತಿ ಆತ್ಮೀಕ ವಾರ್ತಾಲಾಪವನ್ನು ಮಾಡ್ತಾರೆ? जैसे यहाँ इस दुनिया में आप लोग मोनो एक्टिंग करते हो ना, बहुत अच्छी अच्छी करते हो. ಬಾಬಾ ಹೇಳ್ತಾರೆ, ಯಾವ ರೀತಿ ನೀವು ಈ ಜಗತ್ತಿನಲ್ಲಿ ಮೋನೋ ಆ್ಯಕ್ಟಿಂಗ್ ಅಂದರೆ ಮೂಕ ಅಭಿನಯ ಮಾಡ್ತೀರಲ್ವ, ಬಹಳ ಒಳ್ಳೊಳ್ಳೆ ರೀತಿ ಮಾಡ್ತೀರಿ. तो आप लोगों की साकारी दुनिया में तो एक आत्मा दो पट बजाती है. ನಿಮ್ಮ ಸಾಕಾರಿ ಜಗತ್ತಿನಲ್ಲಿ ಒಂದು ಆತ್ಮ ಎರಡು ಪಾತ್ರವನ್ನು ಅಭಿನಯಿಸ್ತದೆ. और बाप दादा दो आत्माएं एक शरीर है, फ़र्क हुआ ना, तो बहुत मज़े की बात होती है. ಈ ಬಾಬ್ದಾದಾರವರು ಇಲ್ಲಿ ಎರಡು ಆತ್ಮಗಳಿವೆ, ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ. ಆತ್ಮಗಳೆರಡು, ಆದರೆ ಶರೀರ ಒಂದೇ. ಫರ್ಕ್ ಹುವಾನ, ವ್ಯತ್ಯಾಸ ಆಯ್ತಲ್ವ. ತೋ ಬಹುತ್ ಮಜೆ ಕಿ ಬಾತ್ ಹೋತಿ ಹೇ, ಅಂದಮೇಲೆ ಬಹಳ ಮಜವಾಗಿರುವಂತಹ ಮಾತಾಗಿದೆ. ತಾಜ್ ವತನ್ ಮೇ ಬಾಪ್ ದಾದಾ ಕಿ ರೂಹಾನಿ ಚಲಿ, ಕಿಸ್ ಬಾತ್ ಪರ್? ಈ ದಿನ ವತನದಲ್ಲಿ ಬಾಬ್ದಾದಾರವರ ಆತ್ಮೀಕ ವಾರ್ತಾಲಾಪ ನಡೀತು. ಯಾವ ಮಾತಿನ ಮೇಲೆ? आप सब जानते हो कि ब्रह्मा बाप को उमंग क्या होता है, जानते हो ना अच्छी तरह से? ನೀವೆಲ್ಲರೂ ತಿಳ್ಕೊಂಡಿದ್ದೀರಿ ಬ್ರಹ್ಮ ತಂದೆಯವರಿಗೆ ಯಾಕೆ ಉಮಂಗ ಉತ್ಸಾಹ ಬರ್ತದೆ ಅಂತೇಳಿ ತಿಳ್ಕೊಂಡಿದ್ದೀರಲ್ವಾ? ಬ್ರಹ್ಮ ಬಾಪಕ ಉಮಂಗತ ಜಲ್ದಿ ಸೇ ಜಲ್ದಿ ಹೋ. ಬ್ರಹ್ಮ ತಂದೆಯವರಿಗೆ ಉಮಂಗ ಉತ್ಸಾಹ ಇತ್ತು, ಬಹಳ ಬೇಗ ಅಂದರೆ ಬೇಗ ಆಗಬೇಕು. तो शिव बाप ने कहा ब्रह्मा बाप की विनाश व परिवर्तन करना तो एक ताली भी नहीं, ಚುಟ್ಕಿ ಬಜಾನೆ ಕಿ ಬಾತ್ ಹೇ. ಶಿವ ತಂದೆ ಹೇಳಿದರು, ಬ್ರಹ್ಮ ತಂದೆಯವರಿಗೆ ವಿನಾಶ ಅಥವಾ ಪರಿವರ್ತನೆ ಮಾಡೋದು ಒಂದು ಚಪ್ಪಾಳೆ ಹೊಡೆದಷ್ಟು ಅಲ್ಲ, ಚುಟ್ಕೆ ಹೊಡೆದಷ್ಟು ಸಹಜ ಅಂತ ಬಾಬಾ ಹೇಳುತ್ತಾರೆ.
लेकिन आप पहले 108 नहीं अभी माला बना कर दो. ಬಾಬಾ ಹೇಳ್ತಾರೆ, ಈಗ ನೀವು ಮೊದಲು 108 ಅಲ್ಲ, ಮಾಲೆಯನ್ನು ಮಾಡಿ ತೋರಿಸ್ರಿ ಅಂತ ಬಾಬಾ ಹೇಳ್ತಾರೆ. तो ब्रह्मा बाप ने क्या उत्तर दिया होगा बताओ. ಆಗ ನೋಡಿ ಬ್ರಹ್ಮ ತಂದೆಯವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ರಿ. ತಯಾರ್ ಹೋ ರಹೆ ಹೇ. ಬಾಬಾ ಇನ್ನು ತಯಾರಾಗ್ತಾ ಇದ್ದಾರೆ. ಅಚ್ಚಾ ಆದಿ ಮಾಲಾ ಭಿ ತಯಾರ್ ನಹಿ ಹುಯಿ ಹೈ. ಬಾಬಾ ಕೇಳ್ತಾರೆ, ಒಳ್ಳೆಯದು, ಇನ್ನೂ ಅರ್ಧ ಮಾಲೆನೂ ತಯಾರಾಗಿಲ್ವಾ. ಪೂರಿ ಮಾಲಾ ಕಿ ಬಾತ್ ಚೋಡು, ಆದಿ ಮಾಲಾ ತಯಾರ್ ಹುಯಿ ಹೈ. ಬಾಬಾ ಹೇಳ್ತಾರೆ, ಪೂರ್ಣ ಮಾಲೆ ಮಾತು ಬಿಟ್ಟುಬಿಡಿ, ಅರ್ಧ ಮಾಲೆನೂ ಇನ್ನೂ ತಯಾರಾಗಿಲ್ವಾ. ಸಭಿ ಹಸ್ ರಹೆ ಹೈ. ಬಾಬಾ ಹೇಳಿದ್ದನ್ನು ಕೇಳಿ ಎಲ್ಲರೂ ನಗ್ತಾ ಇದ್ದಾರೆ. ಹಸ್ನಾಮಾನ ಕುಚ್ಚೆ, ನಗ್ತೀರಿ ಅಂದ್ರಲ್ಲಿ ಏನೋ ಇದೆ ಅಂತ ಬಾಬಾ ಹೇಳ್ತಾರೆ. ಜೋ ಬೋಲ್ತೆ ಹೇ ಆದಿ ಮಾಲಾ ತಯಾರ್ ಹೇ ವಹ ಏಕ್ ಹಾತ್ ಉಠಾವೋ ತಯಾರ್ ಹುಯಿ ಹೇ. ಯಾರು ಹೇಳ್ತೀರಿ ಅರ್ಧ ಮಾಲೆ ತಯಾರಿಯಾಗಿದೆ ಅಂತೇಳಿ, ಅವರು ಒಂದು ಕೈ ಎತ್ರಿ, ತಯಾರಾಗಿದ್ದೀರಲ್ವಾ. ಬಹುತ್ ತೋಡೆ ಹೇ ಜೋ ಸಮಜ್ತೆ ಹೇ ಕಿ ಹೋ ರಹಿ ಹೇ ವಾ ಉಠಾವೋ. ಕೆಲವರು ಮಾತ್ರ ಇದ್ದಾರೆ, ತಿಳ್ಕೊಂಡಿದ್ದಾರೆ, ಆಗ್ತಾ ಇದ್ದಾರೆ ಅಂತೇಳಿ, ಅವರು ಕೈ ಎತ್ರಿ ಅಂತ ಬಾಬಾ ಹೇಳ್ತಾರೆ. ಮೆಜಾರಿಟಿ कहते हैं हो रही है और ಮೈನಾರಿಟಿ कहते हैं हो गया है. ಮೆಜಾರಿಟಿ ಹೇಳ್ತಾರೆ ಆಗ್ತಾ ಇದೆ, ಮೈನಾರಿಟಿ ಹೇಳ್ತಾರೆ ಆಗೋಗಿದೆ. जिन्होंने हाथ उठाया है कि तैयार हुई है उनको बाप दादा कहते हैं आप नाम लिख कर देना. ಯಾರು ಕೈ ಎತ್ತುತ್ತೀರಿ ತಯಾರಾಗಿದೆ ಅಂತೇಳಿ, ಅವರಿಗೆ ಬಾಪ್ ದಾದಾರವ್ರು ಹೇಳ್ತಾರೆ, ನಿಮ್ಮ ಹೆಸರನ್ನು ಬರೆದು ಕೊಡಿ. ಅಚ್ಚಿ ಬಾತ್ ಹೇನಾ, ಒಳ್ಳೆ ಮಾತಲ್ವಾ. ಬಾಪ್ ದಾದಾ ಹಿ ದೇಖೇಂಗೆ ಅವ್ರ ಕೋಯಿ ನಹಿ ದೇಖೇಂಗೆ. ಬಾಪ್ ದಾದಾರವರೇ ನೋಡ್ತಾರೆ, ಅವ್ರನ್ನ ಬಿಟ್ಟರೆ ಬೇರೆ ಯಾರು ನೋಡೋದಿಲ್ಲ. ಬಾಪ್ ದಾದಾ ದೇಖೇಂಗೆ ಕಿ ಐಸೆ ಅಚ್ಚೆ ಉಮೇದ್ವಾರ್ ರತ್ನ ಕೌನ್ ಕೌನ್ ಹೇ. ಬಾಪ್ ದಾದಾರವ್ರು ನೋಡ್ತಾರೆ, ಈ ರೀತಿ ಒಳ್ಳೆಯ ಆಶಾವಾನ ರತ್ನಗಳು ಯಾರ್ಯಾರಾಗಿದ್ದಾರೆ. ಬಾಪ್ ದಾದಾ ಭಿ ಸಮಜ್ತೆ ಹೇ ಹೋನಾ ಚಾಹಿಯೆ ತೋ ಇನ್ಸೆ ನಾಮ್ ಲೇನಾ ಇನ್ಕೋ ಫೋಟೋ ನಿಕಾಲೋ. ಬಾಪ್ ದಾದಾರವರು ತಿಳ್ಕೊಳ್ತಾರೆ, ಇಲ್ಲಿ ಹೆಸರು ಬರಬೇಕು, ಯಾರ್ದು ಹೆಸರು ಬರಬೇಕು, ಅವರ ಫೋಟೋ ತೆಗೀರಿ ಅಂತ ಬಾಬಾ ಹೇಳ್ತಾರೆ. ತೋ ಬ್ರಹ್ಮ ಬಾಪನೇ ಕ್ಯಾ ಜವಾಬ್ ದಿಯಾ. ಆಗ ನೋಡಿ ಬ್ರಹ್ಮ ತಂದೆಯವರು ಏನಂತ ಉತ್ತರ ಕೊಟ್ಟರು. ಆಪ್ ಸಬ್ನೆ ತೋ ಅಚ್ಚೆ ಅಚ್ಚೆ ಜವಾಬ್ ದಿಯೆ. ನೀವಂತೂ ಎಲ್ಲರೂ ಒಳ್ಳೊಳ್ಳೆಯ ಉತ್ತರವನ್ನು ಕೊಟ್ಟಿದ್ದೀರಿ. ಬ್ರಹ್ಮ ಬಾಪನೇ ಕಹಾ ತೋ ಬಸ್ सिर्फ इतनी देरी है जो आप चपड़ी बजाएंगे वह तैयार हो जाएगा. ಈ ಬ್ರಹ್ಮ ತಂದೆ ಹೇಳಿದರು, ಬಾಬಾ ಎಷ್ಟು ತಡ ಅಂದರೆ ಒಂದು ಚುಟ್ಕಿ ಹೊಡೆಯೋಷ್ಟೊತ್ತಿಗೆ, ಚುಟ್ಕಿ ಬಾರಿಸೋಷ್ಟೊತ್ತಿಗೆ ತಯಾರಾಗ್ತಾರೆ ಅಂತೇಳಿ. ತೋ ಅಚ್ಚಿ ಬಾತ್ ಹುಯಿನಾ, ಹಾಗಾದರೆ ಒಳ್ಳೆಯ ಮಾತಾಗಿದೆ ಅಲ್ವಾ. ತೋ ಶುಭ ಅಪ್ನೆ ಕಹಾ ಅಚ್ಚಾ ಸಾರಿ ಮಾಲಾ ತಯಾರ್ ಹೇ. ಆಗ ಶಿವ ತಂದೆ ಹೇಳ್ತಾರೆ, ಒಳ್ಳೆಯದು, ಇಡೀ ಮಾಲೆ ತಯಾರಾಗಿದೆಯಾ. ಆದಿ ಮಾಲಾ ಕೋ ತೋ ಜವಾಬ್ ಮಿಲಾ, ಸಾರಿ ಮಾಲಾ ಕೇಲಿಯೇ ಪೂಛಾ. ಅರ್ಧ ಮಾಲೆಗೋಸ್ಕರ ಉತ್ತರ ಸಿಕ್ತು. ಬಾಬಾ ಕೇಳ್ತಾ ಇರೋದು ಇಡೀ ಮಾಲೆಯ ಬಗ್ಗೆ ಕೇಳ್ತಿದ್ದಾರೆ. ಉಸ್ಮೆ ಕಹಾ ತೋಡಾ ಟೈಮ್ ಚಾಹಿಯೇ ಯಹ ರೂಹಾನಿ ಚಲಿ. ಅದಕ್ಕೆ ಕೇಳಿದ್ರು ಬಾಬಾ ಸ್ವಲ್ಪ ಸಮಯ ಬೇಕು ಅಂತೇಳಿ. ಅದಕ್ಕೋಸ್ಕರ ಆತ್ಮೀಕ ವಾರ್ತಾಲಾಪ ನಡೀತು. ಕ್ಯಾ ತೋಡಾ ಟೈಮ್ ಚಾಹಿಯೇ, ಸ್ವಲ್ಪ ಸಮಯ ಬೇಕಾ. ರೂಹಾನಿ ಮೇ ತೋ ಪ್ರಶ್ನೆ ಉತ್ತರ ಹಿ ಚಲ್ತಾ ಹೇನಾ. ಆತ್ಮೀಕ ವಾರ್ತಾಲಾಪದಲ್ಲಿ ಪ್ರಶ್ನೆ ಉತ್ತರಗಳು ನಡೀತವಲ್ವಾ. कौन सी विशेष कमी है जिसके कारण अभी आदि माला भी रुकी हुई है. ಯಾವ ವಿಶೇಷ ಕೊರತೆ ಇದೆ,
ಅದರ ಕಾರಣದಿಂದಾಗಿ ಅರ್ಧ ಮಾಲೆ ಇನ್ನೂ ನಿಂತ್ಕೊಂಡಿದೆ. तो चारों ओर के बच्चे हर एरिया को इमर्ज करते गए. जैसे आपके जोन है ना, ऐसे ही एक एक जोन नहीं, जोन तो बहुत बहुत बड़े है ना. ನಾಲ್ಕು ಕಡೆಗೆ ನೋಡಿ ಮಕ್ಕಳ ಪ್ರತಿಯೊಂದು ಏರಿಯಾವನ್ನು ಇಮರ್ಜ್ ಮಾಡ್ಕೊಳ್ತಾ ಹೋಗ್ರಿ. ಬಾಬಾ ಹೇಳ್ತಾರೆ ಯಾವ ರೀತಿ ನಿಮ್ಮ ಜೋನ್ಗಳಿದ್ದಾವಲ್ವ, ಒಂದೊಂದು ಜೋನ್ ಅಲ್ಲ, ಜೋನ್ ಅಂತೂ ಅನೇಕ ದೊಡ್ಡ ದೊಡ್ಡ ಜೋನ್ಗಳಿದ್ದಾವೆ. तो एक एक विशेष शहर को इमर्ज करते गए और सबके चेहरे देखते गए. देखते देखते ब्रह्मा बाप ने कहा कि विशेषता भी जल्दी से जल्दी सभी बच्चे धारण कर लेंगे तो माला तैयार हो जाएगी. ಬಾಬಾ ಪ್ರತಿಯೊಬ್ಬರ ಮುಖವನ್ನು ನೋಡ್ತಾ ಹೋದರು. ನೋಡ್ತಾ ನೋಡ್ತಾ ಬ್ರಹ್ಮ ತಂದೆ ಹೇಳ್ತಾರೆ, ವಿಶೇಷತೆ ಏನಿದೆ, ಈಗ ಬೇಗ ಬೇಗ ನೀವು ಮಕ್ಕಳಲ್ಲಿ ಧಾರಣೆ ಮಾಡ್ಕೊಳ್ಬೇಕು, ಆಗ ಮಾಲೆ ರೆಡಿ ಆಗ್ತದೆ. ಕೌನ್ಸಿ ವಿಶೇಷತಾ, ಯಾವ ವಿಶೇಷತೆಯನ್ನು ನೋಡಿದರು ಬಾಬಾ? तो यही कहा कि जितने सर्विस की उन्नति की है, सर्विस करते हुए आगे बढ़े हैं, अच्छा आगे बढ़े हैं, लेकिन एक बात का बैलेंस कम है. ಬಾಬಾ ಹೇಳ್ತಾರೆ, ಎಷ್ಟು ಸೇವೆಯಲ್ಲಿ ಉನ್ನತಿ ಮಾಡ್ಕೊಂಡಿದ್ದೀರಿ, ಸೇವೆಯಲ್ಲಿ ಮುಂದುವರಿತಾ ಇದ್ದೀರಿ, ಒಳ್ಳೆಯ ರೀತಿ ಮುಂದುವರೆದಿದ್ದೀರಿ. ಆದರೆ ಒಂದು ಮಾತಿನಲ್ಲಿ ಬ್ಯಾಲೆನ್ಸ್, ಸಮತೋಲನೆಯ ಕಡಿಮೆ ಇದೆ. वह यही बात की निर्माण करने में तो अच्छे आगे बढ़ गए, लेकिन निर्माण के साथ निर्माण, वाहे निर्माण और वाहे निर्माण. ಬಾಬಾ ಹೇಳ್ತಾರೆ, ಒಳ್ಳೆಯ ಮಾತು ನಿರ್ಮಾಣ ಮಾಡೋದರ ಜೊತೆಗೆ ಒಳ್ಳೆಯ ರೀತಿ ಮುಂದುವರೆದಿದ್ದೀರಿ, ಆದರೆ ನಿರ್ಮಾಣದ ಜೊತೆಗೆ ನಿರಹಂಕಾರಿಯಾಗಬೇಕು. ಅದಾಗಿದೆ ನಿರ್ಮಾಣ ಮತ್ತು ಇದಾಗಿದೆ ನಿರಹಂಕಾರಿತನ. ಮಾತ್ರ ಕ ಅಂತರ ಹೇ. ಬಾಬಾ ಹೇಳ್ತಾರೆ, ಒಂದೇ ಒಂದು ಮಾತ್ರೆ ಅಂತರ, ನಿರ್ಮಾಣ ಮತ್ತು ನಿರ್ಮಾಣ ಹೇಳೋದ್ರಲ್ಲಿ ಒಂದೇ ನಾ ಬರ್ತದೆ, ಆದರೆ ಸ್ವಲ್ಪ ಒಂದು ಮಾತ್ರೆಯಲ್ಲಿ ಏನಿದೆ ಒಂದು ಸ್ವಲ್ಪ ಬರೆಯೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. लेकिन निर्माण और निर्माण दोनों के बैलेंस में अंतर है. ಆದರೆ ನಿರ್ಮಾಣ ಮತ್ತು ನಿರಹಂಕಾರಿತನ ಎರಡರ ಬ್ಯಾಲೆನ್ಸ್ನಲ್ಲಿ ವ್ಯತ್ಯಾಸವಿದೆ. सेवा की उन्नति में निर्माणता के बजाय कहाँ कहाँ कब कब स्व अभिमान भी मिक्स हो जाता है. ಸೇವೆಯ ಉನ್ನತಿಯಲ್ಲಿ ನಿರಹಂಕಾರಿತನದ ಬದಲಾಗಿ ಕೆಲವೊಂದು ಕಡೆ ಕೆಲವೊಮ್ಮೆ ಸ್ವ ಅಭಿಮಾನ ಮಿಕ್ಸ್ ಆಗಿಬಿಡ್ತದೆ. जितना सेवा में आगे बढ़ते हैं, उतना ही वृत्ति में, दृष्टि में, बोल में, चाल में निर्माणता दिखाई दे. इस बैलेंस की अभी बहुत ಅವಶ್ಯಕತೆ है. ಎಷ್ಟು ಸೇವೆಯಲ್ಲಿ ಮುಂದುವರಿತಿದ್ದೀರೋ ಅಷ್ಟು ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ನಡವಳಿಕೆಯಲ್ಲಿ ನಿರಹಂಕಾರಿತನ ಕಾಣಿಸ್ಬೇಕು. ಆದರೆ ಈ ಬ್ಯಾಲೆನ್ಸ್ ಈಗ ಬಹಳಷ್ಟು ಅವಶ್ಯಕತೆ ಇದೆ. अभी तक जो सभी संबंध संपर्क वालों से ब्लेसिंग मिलनी चाहिए, वह ब्लेसिंग नहीं मिलती है. ಇಲ್ಲಿವರೆಗೂ ಎಲ್ಲರ ಸಂಬಂಧ ಸಂಪರ್ಕದಿಂದ ಏನು ಆಶೀರ್ವಾದ ಸಿಗಬೇಕಾಗಿತ್ತು, ಆ ಆಶೀರ್ವಾದ ಈಗ ಸಿಗ್ತಾ ಇಲ್ಲ. और पुरुषार्थ कोई इतना भी करता है, अच्छा है, लेकिन पुरुषार्थ के साथ अगर दुआओं का खाता जमा नहीं है तो दातापन की स्टेज, रहम दिल बनने की स्टेज की अनुभूति नहीं होती. ಬಾಬಾ ಹೇಳ್ತಾರೆ, ಪುರುಷಾರ್ಥ ಎಷ್ಟೊಂದು ನಡೀತಾ ಇದೆ, ಒಳ್ಳೆಯದು. ಆದರೆ ಪುರುಷಾರ್ಥದ ಜೊತೆಗೆ ಒಂದು ವೇಳೆ ಆಶೀರ್ವಾದದ ಖಾತೆ ಜಮಾ ಆಗಿಲ್ಲ, ದಾತಾತನದ ಸ್ಥಿತಿ, ದಯಾಹೃದಯ ಸ್ಥಿತಿಯ ಅನುಭೂತಿ ಆಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಅವಶ್ಯಕ ಹೇ
स्वपुरुषार्थ और साथ साथ बाप दादा और परिवार के छोटे बड़ों की दुआएं. ಬಾಬಾ ಹೇಳ್ತಾರೆ ಅವಶ್ಯಕವಾಗಿದೆ ಸ್ವಪುರುಷಾರ್ಥ ಮತ್ತು ಜೊತೆಗೆ ಬಾಬ್ದಾದ ಮತ್ತು ಪರಿವಾರದವರ ಚಿಕ್ಕವರು ದೊಡ್ಡವ್ರದ್ದು ಎಲ್ಲರದು ಆಶೀರ್ವಾದ. यह दुआएं जो है वह पुण्य का खाता जमा करना है. ಈ ಆಶೀರ್ವಾದಗಳೇನಿದ್ದಾವೆ ಇದರಿಂದ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಬೇಕು. ಯಹ ಮಾರ್ಕ್ಸ್ ಮೇ ಎಡಿಷನ್ ಹೋತಿ ಹೇ. ಬಾಬಾ ಹೇಳ್ತಾರೆ ಆಶೀರ್ವಾದಗಳೇನಿದ್ದಾವೆ ಇದು ಮಾರ್ಕ್ಸ್ನಲ್ಲಿ ಎಡಿಷನ್ ಆಗ್ತದೆ. कितना भी सर्विस करो अपनी सर्विस के धुन में आगे बढ़ते चलो, लेकिन बाप दादा सभी बच्चों में यह विशेषता देखना चाहते हैं कि सेवा के साथ निर्माणता मिलनसार यह पुण्य का खाता जमा होना बहुत आवश्यक है. ಬಾಬಾ ಹೇಳ್ತಾರೆ ಎಷ್ಟೇ ಸೇವೆ ಮಾಡಿರಿ ಸೇವೆ ಗುಂಗಿನಲ್ಲಿ ಮುಂದುವರಿತಾ ಹೋಗ್ರಿ. ಆದರೆ ಬಾಬ್ದಾದಾರವರು ಎಲ್ಲ ಮಕ್ಕಳಲ್ಲಿ ಈ ವಿಶೇಷತೆಯನ್ನು ನೋಡಲಿಕ್ಕೆ ಬಯಸ್ತಾರೆ. ಸೇವೆ ಜೊತೆಗೆ ನಿರ್ಮಾಣತೆ ನಿರಹಂಕಾರಿತನ ಎಲ್ಲರ ಜೊತೆಗೆ ಮಿಲನಸಾರ ಈ ಪುಣ್ಯದ ಖಾತೆ ಜಮಾ ಆಗುವುದು ಬಹಳ ಬಹಳ ಅವಶ್ಯಕವಾಗಿದೆ. फिर नहीं कहना कि मैंने तो बहुत सर्विस की, मैंने तो यह किया, मैंने तो यह किया, मैंने तो यह किया, लेकिन नंबर पीछे क्यों. ಆದರೆ ಬಾಬಾ ಹೇಳ್ತಾರೆ ಮತ್ತೆ ನೀವು ಈ ರೀತಿ ಹೇಳ್ಬಾರ್ದಲ್ವ. ಬಾಬಾ ನಾನು ಇಷ್ಟು ಸೇವೆ ಮಾಡಿದೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ ಆದರೂ ನನಗೆ ಯಾಕೆ ಹಿಂದೆ ಅಂತ ಕೇಳಬಾರ್ದಲ್ವ. ಅದಕ್ಕೆ बाप दादा पहले से ही इशारा देते हैं कि वर्तमान समय यह पुण्य का खाता बहुत जमा करो. ಅದಕ್ಕೋಸ್ಕರ ನೋಡಿ ಬಾಪ್ ದಾದಾರವರು ಈಗ ಇಶಾರ ಕೊಡ್ತಿದ್ದಾರೆ, ಸೂಚನೆ ಕೊಡ್ತಿದ್ದಾರೆ. ವರ್ತಮಾನ ಸಮಯದಲ್ಲಿ ಪುಣ್ಯದ ಖಾತೆಯನ್ನು ಬಹಳ ಬಹಳ ಜಮಾ ಮಾಡಿಕೊಳ್ಳ್ರಿ. ಈ ಪುಣ್ಯದ ಖಾತೆ ಜಮಾ ಆಗೋದೇ ಯಾವುದರಿಂದ ಅಂತ ಬಾಬಾ ಹೇಳಿದರು, ಆಶೀರ್ವಾದದಿಂದ. ಪರಿವಾರದಲ್ಲಿ ಅವ್ರು ಚಿಕ್ಕವರೇ ಇರ್ಬೋದು ದೊಡ್ಡವರೇ ಇರ್ಬೋದು, ಅವರೇನು ನಮಗೆ ಆಶೀರ್ವಾದ ಕೊಡ್ತಾರೆ ಅದರಿಂದ ಪುಣ್ಯದ ಖಾತೆ ಜಮಾ ಆಗ್ತದೆ. इसलिए बाप दादा पहले से ही इशारा देते हैं कि वर्तमान समय यह पुण्य का खाता बहुत जमा करो. ಆದ್ದರಿಂದ ಬಾಪ್ ದಾದಾರವರು ಮೊದಲಿಂದಲೇ ಸೂಚನೆ ಕೊಡ್ತಾರೆ, ವರ್ತಮಾನ ಸಮಯದಲ್ಲಿ ಪುಣ್ಯದ ಖಾತೆಯನ್ನು ಬಹಳ ಬಹಳ ಜಮಾ ಮಾಡಿಕೊಳ್ಳ್ರಿ. ऐसा नहीं सोचो यहाँ तो है ही ऐसा, यहाँ तो बदलना नहीं है. ಈ ರೀತಿ ಯೋಚನೆ ಮಾಡಬೇಡ್ರಿ, ಇರೋದೇ ಹೀಗೆ, ಏನಂದ್ರು ಇವರು ಬದಲಾಗಲ್ಲ ಅಂಥೇಳಿ. जब प्रकृति को बदल सकते हो, एडजस्ट करेंगे ना प्रकृति को, तो क्या ब्राह्मण आत्मा को एडजस्ट नहीं कर सकते हो. ಬಾಬಾ ಹೇಳ್ತಾರೆ ನೀವು ಪ್ರಕೃತಿಯನ್ನು ಬದಲಾವಣೆ ಮಾಡ್ತೀರಿ, ಅಡ್ಜಸ್ಟ್ ಮಾಡ್ಕೊಳ್ತೀರಿ, ಪ್ರಕೃತಿಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಆದಮೇಲೆ ಬ್ರಾಹ್ಮಣ ಆತ್ಮಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ವ, ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ವ. अगेंस्ट को एडजस्ट करो, या है निर्माण और निर्माण का बैलेंस. ನಿಮ್ಮ ವಿರುದ್ಧವಾಗಿರುವಂಥವ್ರನ್ನೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಹೊಂದಾಣಿಕೆ ಮಾಡ್ಕೋಬೇಕು. ಇದಾಗಿದೆ ನಿರ್ಮಾಣ ಮತ್ತು ನಿರಹಂಕಾರಿತನದ ಬ್ಯಾಲೆನ್ಸ್. लास्ट में होमवर्क तो देंगे ना, कुछ तो होमवर्क मिलेगा ना. ಕೊನೆಗೆ ಬಾಬಾ ಹೋಮ್ವರ್ಕ್ ಅಂತೂ ಕೊಡ್ತಾರಲ್ವ, ಕೊನೆಗೆ ಹೋಮ್ವರ್ಕ್ ಅಂತೂ ಸಿಗುತ್ತಲ್ವ. तो बाप दादा आने वाली सीज़न में आएंगे, लेकिन कंडीशन डालेंगे. ಬಾಪ್ ದಾದಾರವರು ಬರುವಂಥ ಸೀಸನ್ನಲ್ಲಿ ಬರ್ತಾರೆ ಬಾಬಾ, ಆದರೆ ಕಂಡೀಷನ್ ಹಾಕ್ತಿದ್ದಾರೆ. देखो साकार का पार्ट भी चला, अव्यक्त पार्ट भी चला. इतना समय अव्यक्त पार्ट चलने का स्वप्न में भी नहीं था.
तो दोनों पार्ट ड्रामा अनुसार चले. ನೋಡಿ, ಸಾಕಾರ ಪಾತ್ರನೂ ನಡೀತು, ಅವ್ಯಕ್ತ ಪಾತ್ರನೂ ನಡೀತು. ಇಷ್ಟು ಸಮಯ ಅವ್ಯಕ್ತ ಪಾತ್ರ ನಡೀತು. ಇದು ಸ್ವಪ್ನದಲ್ಲೂ ಯಾರಿಗೂ ಸಹ ಇರಲಿಲ್ಲ. ನಾಟಕದ ಅನುಸಾರವಾಗಿ ಎರಡೂ ಪಾತ್ರ ನಡೆದು, ಅವ್ಯಕ್ತ ಪಾತ್ರ, ಸಾಕಾರ ಪಾತ್ರ. अब कोई तो कंडीशन डालनी पड़ेगी या नहीं, क्या राय है? ಈಗೇನಾದರೂ ಬಾಬಾ ಕಂಡೀಷನ್ ಹಾಕಬೇಕಲ್ವ ಅಥವಾ ಬೇಡವಾ, ಏನಂತ ಸಲಹೆ ಕೊಡ್ತೀರಿ ಅಂತ ಬಾಬಾ ಕೇಳ್ತಾರೆ. कैसे ही चलता रहेगा, क्यों? ಇದೇ ರೀತಿ ನಡೀತಾ ಇರ್ತದ, ಯಾಕೆ? आज वतन में प्रोग्राम भी पूछा तो बाप दादा की रूहानी में यहाँ भी चला कि यह ड्रामा का पार्ट कब तक. ಈ ದಿನ ವತನದಲ್ಲಿ ಪ್ರೋಗ್ರಾಮ್ ನಡೀತು. ಬಾಬ್ದಾದಾರವರು ಆತ್ಮೀಕ ವಾರ್ತಾಲಾಪ ಮಾಡಿದರು. ಕೇಳಿದರು, ಈ ಡ್ರಾಮದ ಪಾತ್ರ ಎಲ್ಲಿಯವರೆಗೆ? ಕ್ಯಾ ಕೋಯಿ ಡೇಟ್ ಹೇ? ಏನಾದರೂ ಡೇಟ್ ಇದೆಯಾ? ದೇಹರಾದೂನ್ ಕಿ ಪ್ರೇಮ್ ಬೆಹನ್ ಸೆ ಜನ್ಮಪತ್ರಿ ಸುನಾವು ಕಬ್ ತಕ್. ದೇಹರಾದೂನ್ನ ಪ್ರೇಮ್ ಬೆಹನ್ ಅವರಿಗೆ ಬಾಬರವ್ರು ಕೇಳ್ತಿದ್ದಾರೆ, ಜನ್ಮಪತ್ರಿಯನ್ನು ಹೇಳ್ರಿ, ಇನ್ನು ಎಲ್ಲಿಯವರೆಗೆ? ಅಭಿ ಯಹ ಕ್ವಶ್ಚನ್ ಊಟ ಕಬ್ ತಕ್. ಈಗ ಪ್ರಶ್ನೆ ಬಂದಿದೆ, ಎಲ್ಲಿಯವರೆಗೆ? ತೋ ಲೇಕಿನ್ ಕೇಲಿಯೇ ಛೇ ಮಾಸ್ ತೋ ಹೇ ಹಿ ಹೇನ. ಆದರೆ ಅಂತ ಹೇಳಲಿಕ್ಕೆ ಇನ್ನೂ 6 ತಿಂಗಳ ಇದೆ ಅಲ್ವಾ. ಛೇ ಮಾಸ್ಗೆ ಬಾದ್ ಹಿ ದೂಸರಿ ಸೀಸನ್ ಶುರು ಹೋತಿ ಹೇ. 6 ತಿಂಗಳ ನಂತರವೇ ಇನ್ನೊಂದು ಬಾಬನ ಮಿಲ್ನದ ಸೀಸನ್ ಶುರುವಾಗುತ್ತೆ. तो बाप दादा ರಿಸಲ್ಟ್ देखना चाहते हैं. ಬಾಬ್ದಾದಾರವರು ರಿಸಲ್ಟನ್ನು ನೋಡ್ಲಿಕ್ಕೆ ಬಯಸ್ತಾರೆ. ದಿಲ್ ಸಾಫ್, कोई भी दिल में पुराने संस्कार का अभिमान अपमान की महसूसता का दाग नहीं हो. ಹೃದಯ ಸ್ವಚ್ಛವಾಗಿರಬೇಕು. ಹೃದಯದಲ್ಲಿ ಯಾವುದೇ ಹಳೆಯ ಸಂಸ್ಕಾರ, ಅಭಿಮಾನ, ಅಪಮಾನದ ಅನುಭವದ ಕಲೆ ಇರಬಾರ್ದು. बाप दादा के पास भी दिल का चित्र निकालने की मशीनरी है. ಬಾಬ್ದಾದಾರವರ ಬಳಿಯಲ್ಲಿ ಹೃದಯದ ಚಿತ್ರವನ್ನು ತೆಗೆಯುವಂತಹ ಮಷಿನರಿ ಇದೆ. यह एक्सरे में यह स्थूल दिल दिखाई देता है ना, तो वतन में दिल का चित्र बहुत स्पष्ट दिखाई देता है. ಎಕ್ಸ್ರೇಯಲ್ಲಿ ಸ್ಥೂಲ ಹೃದಯ ಕಾಣಿಸ್ತದಲ್ವ, ವತನದಲ್ಲಿ ಹೃದಯದ ಚಿತ್ರ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. कई प्रकार के छोटे बड़े दाग ढीले स्पष्ट दिखाई देते हैं. ಕೆಲವೊಂದು ಪ್ರಕಾರದ ಚಿಕ್ಕ ದೊಡ್ಡ ಕಲೆ ಎಲ್ಲವೂ ಸಹ ಸ್ಪಷ್ಟವಾಗಿ ಕಾಣಿಸ್ತದೆ. ಆಜು ಹೋಲಿ ಮನಾನೆ ಆಯೇ ಹೋನ. ಈ ದಿನ ಎಲ್ಲರೂ ಹೋಳಿಯನ್ನು ಆಚರಿಸಲಿಕ್ಕೆ ಬಂದಿದ್ದೀರಲ್ವ. लास्ट टर्न होने के कारण पहले होमवर्क बता दिया, लेकिन होली का अर्थ औरों को भी सुनाते हो कि होली मनाना अर्थात बीती सो बीती करना. ಕೊನೆಯ ಟರ್ನ್ ಆಗಿರುವ ಕಾರಣ ಬಾಬಾ ನಮಗೆ ಮೊದಲೇ ಹೋಮ್ವರ್ಕ್ ಕೊಟ್ಟರು. ಆದರೆ ಪವಿತ್ರ ಅಂದರೆ ಅರ್ಥ ಬೇರೆಯವರಿಗೆ ಹೇಳ್ತೀರಲ್ವ. ಹೋಳಿ ಆಚರಿಸೋದು ಅಂದರೆ ಹೋಲಿ ಅಂದರೆ ಕಳೆದೋಗಿದ್ದು ಕಳೆದೋಯ್ತು. ಹೋಲಿ ಮನಾನಾ ಅರ್ಥಾತ್ ದಿಲ್ ಮೇ कोई भी छोटा बड़ा दाग नहीं रहना, बिल्कुल साफ दिल सर्व प्राप्ति संपन्न. ಹೋಳಿ ಆಚರಿಸೋದು ಅಂದರೆ ಅರ್ಥ ಆಗ್ತದೆ, ಹೃದಯದಲ್ಲಿ ಮನಸ್ಸಿನಲ್ಲಿ ಚಿಕ್ಕ ಪುಟ್ಟ ದೊಡ್ಡ ಕಲೆ ಯಾವುದೂ ಇರಬಾರ್ದು, ಎಲ್ಲ ಸ್ವಚ್ಛವಾಗಿರಬೇಕು. ಸ್ವಚ್ಛ ಹೃದಯ ಸರ್ವ ಪ್ರಾಪ್ತಿ ಸಂಪನ್ನ. बाप दादा ने पहले भी सुनाया है कि बाप दादा का बच्चों से प्यार होने के कारण एक बात अच्छी नहीं लगती. ಬಾಬ್ದಾದಾರವರು ಮೊದಲು ಸಹ ತಿಳಿಸ್ಕೊಟ್ಟಿದ್ದಾರೆ, ಬಾಬ್ದಾದಾರವರಿಗೆ ಮಕ್ಕಳ ಮೇಲೆ ಪ್ರೀತಿ ಇರುವ ಕಾರಣ ಒಂದು ಮಾತು ಮಕ್ಕಳದು ಬಾಬನಿಗೆ ಸರಿ ಅನಿಸೋದಿಲ್ಲ. ವಾಹೇ ಮೆಹನತ್ ಬಹುತ್ ಅಚ್ಚೆ ಕರ್ತೆ ಹೇ. ಅದಾಗಿದೆ, ಪರಿಶ್ರಮ ಏನೋ ಬಹಳ ಒಳ್ಳೆ ರೀತಿ ಮಾಡ್ತೀರಿ. ಅಗರ್ ದಿಲ್ ಸಾಫ್ ಹೋ ಜಾಯೆ ತೋ ಮೆಹನತ್ ನಹಿ,
दिलाराम दिल में समाये रहेगा और आप दिलाराम के दिल में समाये हुए रहेंगे. ಒಂದು ವೇಳೆ ಹೃದಯ ಸ್ವಚ್ಛವಾಗಿತ್ತು ಅಂದರೆ ಅಲ್ಲಿ ಪರಿಶ್ರಮದ ಅವಶ್ಯಕತೆ ಇಲ್ಲ. ಹೃದಯ ರಾಮ ಹೃದಯದಲ್ಲಿ ಸಮಾವೇಶ ಆಗಿದ್ದಾನೆ. ಆಗ ನೋಡಿ ಹೃದಯ ರಾಮನಲ್ಲಿ ಹೃದಯ ಸಮಾವೇಶ ಆಗಿರ್ತದೆ. ದಿಲ್ में बाप समाया हुआ है. किसी भी रूप की माया, चाहे सूक्ष्म रूप हो, चाहे रॉयल रूप हो, चाहे मोटे रूप हो, किसी भी रूप से माया आ नहीं सकते. ಈ ಯಾವುದೇ ರೂಪದಿಂದ ಮಾಯೆ, ಬಲೆ ಸೂಕ್ಷ್ಮ ರೂಪ ಇರ್ಬೋದು ಅಥವಾ ರಾಯಲ್ ರೂಪ ಇರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅಥವಾ ಯಾವುದೇ ರೂಪದ ಮಾಯೆ ಬರೋದಿಲ್ಲ. ಸ್ವಪ್ನ ಮಾತ್ರ ಸಂಕಲ್ಪ ಮಾತ್ರ ಭೀ ಮಾಯಾ ಆ ನಹಿ ಸಕ್ತಿ. ಸ್ವಪ್ನ ಮಾತ್ರದಲ್ಲಿ ಸಂಕಲ್ಪ ಮಾತ್ರದಲ್ಲೂ ಸಹ ಮಾಯೆ ಬರೋದಿಲ್ಲ. ತೋ ಮೆಹನತ್ ಮುಕ್ತ ಹೋ ಜಾಯೆಂಗೆ. ಆಗ ನೀವು ಪರಿಶ್ರಮದಿಂದ ಮುಕ್ತರಾಗ್ತೀರಿ. बाप दादा मनसा में भी मेहनत मुक्त देखना चाहते हैं. ಬಾಬ್ದಾದಾರವರು ಮನಸಾದಲ್ಲೂ ಸಹ ಪರಿಶ್ರಮದಿಂದ ಮುಕ್ತ ಆಗಿರೋದನ್ನು ನೋಡಲಿಕ್ಕೆ ಬಯಸ್ತಾರೆ. ಮೆಹನತ್ ಮುಕ್ತ ಹಿ ಜೀವನ ಮುಕ್ತ ಕಾ ಅನುಭವ ಕರ್ ಸಕ್ತೆ ಹೇ. ಪರಿಶ್ರಮ ಮುಕ್ತರೇ ಜೀವನ ಮುಕ್ತಿಯ ಅನುಭವವನ್ನು ಮಾಡ್ತಾರೆ. ಹೋಲಿ ಮನಾನಾ ಮಾನಾ ಮೆಹನತ್ ಮುಕ್ತ ಜೀವನ ಮುಕ್ತ ಅನುಭೂತಿ ಮೇ ರಹನಾ. ಹೋಳಿ ಆಚರಿಸೋದು ಅಂದರೆ ಅರ್ಥ ಆಗ್ತದೆ ಪರಿಶ್ರಮ ಮುಕ್ತ ಜೀವನ ಮುಕ್ತಿಯ ಅನುಭವ ಮಾಡೋದು. अब बाप दादा मनसा शक्ति द्वारा सेवा को शक्तिशाली बनाना चाहते हैं. ಈಗ ಬಾಪ್ದಾದಾರವರು ಮನಸಾ ಶಕ್ತಿಯಿಂದ ಸೇವೆಯನ್ನು ಶಕ್ತಿಶಾಲಿಯಾಗಿ ನೋಡಲಿಕ್ಕೆ ಬಯಸ್ತಾರೆ. वाणी द्वारा सेवा चलती रही है, चलती रहेगी, लेकिन इसमें समय लगता है. ವಾಣಿಯ ಮೂಲಕ ಸೇವೆ ನಡೀತಾ ಇದೆ ಮತ್ತು ಮುಂದೆನೂ ನಡೀತಾ ಇರ್ತದೆ. ಆದರೆ ಇದರಲ್ಲಿ ಸಮಯ ಬೇಕಾಗ್ತದೆ. ಸಮಯ ಕಮ್ ಹೇ, ಸೇವಾ ಅಭಿ ಭಿ ಬಹುತ್ ಹೇ. ಸಮಯ ಕಡಿಮೆ ಇದೆ ಆದರೆ ಸೇವೆ ಬಹಳಷ್ಟಿದೆ. ರಿಸಲ್ಟ್ ಆಪ್ ಸಬನೇ ಸುನಾಯಿ. ರಿಸಲ್ಟನ್ನು ನೀವೆಲ್ಲರೂ ನೋಡಿದ್ದೀರಲ್ವ. ಅಭಿ ತಕ್ 108 ಕಿ ಮಾಲಾ ಭೀ ನಿಕಾಲ್ ನಹಿ ಸಕ್ತೆ. ಇಲ್ಲಿವರೆಗೆ ನೋಡಿ 108ರ ಮಾಲೆಯೂ ಸಹ ಯಾರಿಂದನೂ ಆಗಿಲ್ಲ. 16,009 लाख यहाँ तो बहुत दूर हो गया. ಇನ್ನು 16,000 9 ಲಕ್ಷ ಇದೆಲ್ಲ ಬಹಳ ದೂರ ಆಯಿತು ಅಂತ ಬಾಬಾ ಹೇಳ್ತಾರೆ. ಇಸ್ಕೆ ಲಿಯೇ ಫಾಸ್ಟ್ ವಿಧಿ ಚಾಹಿಯೇ. ಇದಕ್ಕೋಸ್ಕರ ಬಹಳ ಫಾಸ್ಟ್ ವಿಧಿ ಬೇಕು. पहले अपनी मनसा को श्रेष्ठ स्वच्छ बनाओ. 1 सेकेंड भी व्यर्थ नहीं जाए. ಮೊದಲು ನಿಮ್ಮ ಮನಸಾವನ್ನು ಶ್ರೇಷ್ಠ ಸ್ವಚ್ಛ ಮಾಡಿಕೊಳ್ಳ್ರಿ. ಅದಕ್ಕೋಸ್ಕರ ನಿಮ್ಮದು 1 ಸೆಕೆಂಡನೂ ಸಹ ವ್ಯರ್ಥವಾಗಿ ಹೋಗಬಾರದು. अभी तक मेजॉरिटी के वेस्ट संकल्प की परसेंटेज रही हुई है. ಇದುವರೆಗೆ ಮೆಜಾರಿಟಿ ವೇಸ್ಟ್ ಸಂಕಲ್ಪಗಳ ಪರ್ಸೆಂಟೇಜ್ ಬಹಳ ಇದೆ. अशुद्ध नहीं लेकिन वेस्ट है, इसलिए मनसा सेवा फास्ट गति से नहीं हो सकती. ಬಾಬಾ ಹೇಳ್ತಾರೆ ಅಶುದ್ಧತೆ ಏನೂ ಇಲ್ಲ ಆದರೆ ವೇಸ್ಟ್ ಇದೆ. ಆದ್ದರಿಂದ ಮನಸಾ ಸೇವೆ ಫಾಸ್ಟ್ ಗತಿಯಾಗಿ ಆಗುತ್ತಿಲ್ಲ. ಅಭಿ ಹೋಲಿ ಮನಾನಾ ಅರ್ಥಾತ್ ಮನಸಾ ಕೋ ವ್ಯರ್ಥ ಸೇ ಭಿ ಹೋಲಿ ಬನಾನಾ. ಈಗ ಹೋಲಿ ಆಚರಿಸುವುದು ಅಂದರೆ ಅರ್ಥವಾಗುತ್ತದೆ. ಮನಸಾ ವ್ಯರ್ಥದಿಂದನೂ ಸಹ ಹೋಳಿಯನ್ನು ಆಚರಿಸೋದು. ಹೋಲಿ ಮನಾಯಿ ಮನಾನಾ ಅರ್ಥಾತ್ ಬನಾನಾ. ಹೋಳಿ ಆಚರಿಸಿದ್ರವ. ಆಚರಿಸೋದು ಅಂದರೆ ಅರ್ಥ ಆಗ್ತದೆ ನಾವು ಸ್ವಯಂ ಆ ರೀತಿ ಆಗೋದು. दुनिया वाले तो भिन्न भिन्न रंगों से होली मनाते हैं, लेकिन बाप दादा सभी बच्चों के ऊपर दिव्य गुणों की दिव्य शक्तियों की ज्ञान गुलाब के रंग डाल रहे हैं. ಬಾಬಾ ಹೇಳ್ತಾರೆ
ಜಗತ್ತಿನಲ್ಲಿ ಭಿನ್ನ ಭಿನ್ನ ಬಣ್ಣಗಳಿಂದ ಹೋಳಿ ಆಚರಿಸ್ತಾರೆ. ಆದರೆ ಬಾಬ್ದಾದಾರವರು ಎಲ್ಲ ಮಕ್ಕಳ ಮೇಲೆ ದಿವ್ಯ ಗುಣಗಳ, ದಿವ್ಯ ಶಕ್ತಿಗಳ, ಜ್ಞಾನದ ಗುಲಾಬಿಯ ಬಣ್ಣವನ್ನು ಹಾಕ್ತಾ ಇದ್ದಾರೆ. ಆಜ್ ವತನ್ ಮೇ ಅವ್ರ ಭೀ ಸಮಾಚಾರ ತಾ. ಈ ದಿನ ನೋಡಿ ವತನದಲ್ಲಿ ಇನ್ನೂ ಸಮಾಚಾರ ಇತ್ತು. ಏಕ್ ತೋ ಸುನಾಯ ರೂಹಾನಿ ಕಾ. ಒಂದಂತೂ ಬಾಬಾ ಸಮಾಚಾರ ಹೇಳಿದ್ರಲ್ವ, ಏನೇನು ಆತ್ಮೀಕ ವಾರ್ತಾಲಾಪ ನಡೀತು ಅಂತೇಳಿ. दूसरा यह था कि जो भी आपके अच्छे अच्छे सेवा साथी एडवांस पार्टी में गए हैं उनका आज वतन में होली मनाने का दिन था. ಬಾಬಾ ಹೇಳ್ತಾರೆ, ಎರಡನೇದಾಗಿ ನಿಮ್ಮ ಒಳ್ಳೊಳ್ಳೆ ಸೇವೆ ಜೊತೆಗಾರರು ಏನು ಅಡ್ವಾನ್ಸ್ ಪಾರ್ಟಿಗೆ ಹೋಗಿದ್ದಾರೆ ಅವರದು ಈ ದಿನ ವತನದಲ್ಲಿ ಹೋಳಿಯನ್ನು ಆಚರಿಸುವಂತಹ ದಿನವಾಗಿತ್ತು. आप सबको भी जब कोई मौका होता है तो याद तो आती है ना. ನಿಮಗೆಲ್ರಿಗೂ ಯಾವಾಗಾದರೂ ಅವಕಾಶ ಸಿಕ್ಕಾಗ ನೆನಪಂತೂ ಬರ್ತಾರಲ್ವ. अपनी दादियों की, सखियों की, पांडवों की याद तो आती है ना. ಬಾಬಾ ಹೇಳ್ತಾರೆ, ನಿಮ್ಮ ದಾದಿಯರ್ದು, ಸಖಿಯರ್ದು, ಪಾಂಡವರದು ನೆನಪಂತೂ ಬರ್ತದಲ್ವ. बहुत बड़ा ग्रुप हो गया है ಅಡ್ವಾನ್ಸ್ ಪಾರ್ಟಿ ಕಾ. ಬಹಳ ದೊಡ್ಡದಾದಂತಹ ಗ್ರೂಪ್ ಆಗಿದೆ ಅಡ್ವಾನ್ಸ್ ಪಾರ್ಟಿದು. ಅಗರ್ ನಾಮ ನಿಕಾಲೋ ತೋ ಬಹುತ್ ಹೈ. ಒಂದು ವೇಳೆ ಹೆಸರುಗಳನ್ನು ತೆಗಿತೀರಿ ಅಂದರೆ ಅನೇಕ ಹೆಸರುಗಳಿದ್ದಾವೆ. तो वतन में आज सब प्रकारों की आत्माएं होली मनाने आई थी. ಈ ದಿನ ವತನದಲ್ಲಿ ಎಲ್ಲ ಪ್ರಕಾರದ ಆತ್ಮಗಳು ಹೋಳಿಯನ್ನು ಆಚರಿಸಲಿಕ್ಕೆ ಬಂದಿದ್ದರು. सभी अपने अपने पुरुषार्थ की प्रारब्ध प्रमाण भिन्न भिन्न पाठ बजा रहे हैं. ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಪ್ರಾರಬ್ಧದ ಅನುಸಾರವಾಗಿ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸ್ತಿದ್ದಾರೆ. ಅಡ್ವಾನ್ಸ್ ಪಾರ್ಟಿ ಕಾ ಪಾರ್ಟ್ ಅಭಿ ತಕ್ ಗುಪ್ತ ಹೈ. ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಇದುವರೆಗೂ ಸಹ ಇನ್ನೂ ಗುಪ್ತವಾಗಿದೆ. ಆಪ್ ಸೋಚ್ತೆ ಹೋ ನಾ ಕ್ಯಾ ಕರ್ ರಹೆ ಹೋ. ನೀವೆಲ್ಲರೂ ಯೋಚನೆ ಮಾಡ್ತೀರಲ್ವ ಏನು ಮಾಡ್ತಿದ್ದೀರಿ ಅಂತೇಳಿ. ವಹಾ ಆಪ್ ಲೋಗೋಂ ಕಾ ಆಹ್ವಾನ ಕರ್ ರಹೆ ಹೇ कि संपूर्ण बन दिव्य जन्म द्वारा नए सृष्टि के निमित्त बने. ಅವರೆಲ್ಲರೂ ನಿಮ್ಮನ್ನು ಆಹ್ವಾನ ಮಾಡ್ತಿದ್ದಾರೆ, ಸಂಪೂರ್ಣರಾಗಿ ದಿವ್ಯ ಜನ್ಮದಿಂದ ಹೊಸ ಸೃಷ್ಟಿಗೋಸ್ಕರ ನಿಮಿತ್ತರಾಗ್ರಿ. ಸಭಿ ಅಪನೆ ಪಾರ್ಟ್ ಮೇ ಖುಷ್ ಹೈ. ಎಲ್ಲರೂ ತಮ್ಮ ತಮ್ಮ ಪಾತ್ರದಲ್ಲಿ ಖುಷಿಯಿಂದ ಇದ್ದಾರೆ. ಯಹ ಸ್ಮೃತಿ ನಹಿ ಹೈ ಕಿ ಹಮ್ ಸಂಗಮ್ ಯುಗ ಸೆ ಆಯೇ ಹೈ. ಈ ಸ್ಮೃತಿಯೇನೋ ಯಾರಿಗೂ ಇಲ್ಲ, ನಾವು ಸಂಗಮ ಯುಗದಿಂದ ಬಂದಿದ್ದೇವೆ ಅಂತೇಳಿ. ದಿವ್ಯತಾ ಹೈ, ಪವಿತ್ರತಾ ಹೈ, ಪರಮಾತ್ಮ ಲಗನ್ ಹೈ, ಲೇಕಿನ್ ಜ್ಞಾನ ಕ್ಲಿಯರ್ ಇಮರ್ಜ್ ನಹಿ ಹೈ. ಅವರಲ್ಲಿ ದಿವ್ಯತೆ ಇದೆ, ಪವಿತ್ರತೆ ಇದೆ, ಪರಮಾತ್ಮನ ಲಗನ್ ಇದೆ, ಆದರೆ ಜ್ಞಾನ ಸ್ಪಷ್ಟವಾಗಿ ಇಮರ್ಜ್ ಆಗಿಲ್ಲ. ನ್ಯಾರಾಪನ್ ಹೈ, लेकिन अगर ज्ञान इमर्ज हो जाए तो सभी भाग करके ಮಧುಬನ में तो आ जाए ना. ಅವರಲ್ಲಿ ಭಿನ್ನತನ ಇದೆ, ಆದರೆ ಒಂದು ವೇಳೆ ಜ್ಞಾನ ಇಮರ್ಜ್ ಆಯ್ತಂದರೆ ಎಲ್ಲರೂ ಓಡೋಡಿ ಮಧುಬನಕ್ಕೆ ಬರ್ತಾರಲ್ವ. ಲೇಕಿನ್ ಇನೋಂಕಾ ಪಾರ್ಟ್ ನ್ಯಾರಾ ಹೈ. ಜ್ಞಾನ ಕಿ ಶಕ್ತಿ ಹೈ, ಶಕ್ತಿ ಕಮ್ ನಹಿ ಹುಯಿ ಹೈ. ಆದರೆ ಅವರ ಪಾತ್ರ ಭಿನ್ನವಾಗಿದೆ. ಜ್ಞಾನದ ಶಕ್ತಿ ಇದೆ, ಶಕ್ತಿಯಲ್ಲೇನೋ ಕೊರತೆಯಾಗಿಲ್ಲ. निरंतर मर्यादा पूर्वक घर का वातावरण, माँ बाप का संतुष्टता और स्थूल साधन भी सब प्राप्त है. ಅವರಿಗೆ ಅಂದರೆ ಅಡ್ವಾನ್ಸ್ ಪಾರ್ಟಿ ಅವರಿಗೆ ನಿರಂತರ ಮರ್ಯಾದಾ ಪೂರ್ವಕ ಮನೆಯ ವಾತಾವರಣ, ತಂದೆ ತಾಯಿಯ ಸಂತುಷ್ಟತೆ ಮತ್ತು ಸ್ಥೂಲ ಸಾಧನೆಗಳು ಎಲ್ಲವೂ ಸಹ ಪ್ರಾಪ್ತಿಯಾಗಿವೆ. ಮರ್ಯಾದಾ ಮೇ ಬಹುತ್ ಫರ್ಕ್ ಹೈ. ಮರ್ಯಾದೆಯಲ್ಲಿ ನೋಡಿ ಬಹಳಷ್ಟು ವ್ಯತ್ಯಾಸ ಇದೆ.
ಮರ್ಯಾದಾ ಮೇ ಬಹುತ್ ಪಕ್ಕೆ ಹೇ, ಮರ್ಯಾದೆಯಲ್ಲಿ ಬಹಳ ಪಕ್ಕಾ ಆಗಿದ್ದಾರೆ. ನಂಬರ್ವಾರ್ ತೋ ಹೇ ಲೇಕಿನ್ ವಿಶೇಷ ಆತ್ಮಾಯೇ ಪಕ್ಕಿ ಹೇ, ನಂಬರ್ವಾರ್ ಆಗಿದ್ದಾರೆ ಆದರೆ ವಿಶೇಷ ಆತ್ಮಗಳು ಪಕ್ಕಾ ಆಗಿದ್ದಾರೆ. महसूस करते हैं कि हमारा पूर्वजन्म और पुनर्जन्म महान रहा और रहेगा. ಅವರಿಗೆ ಅನುಭವ ಆಗ್ತದೆ ನಮ್ಮ ಪೂರ್ವಜನ್ಮ ಪುನರ್ಜನ್ಮ ಮಹಾನ್ ಆಗಿತ್ತು ಮತ್ತು ಈಗಲೂ ಮಹಾನ್ ಆಗಿದೆ. फीचर्स भी सभी के मेजॉरिटी एक रॉयल फैमिली की तृप्त आत्माएं, भरपूर आत्माएं, हर्षित आत्माएं और दिव्य गुण संपन्न आत्माएं दिखाई देती है. ಎಲ್ಲರ ಫೀಚರ್ಸ್ ಸಹ ಮೆಜಾರಿಟಿ ಒಂದು ರಾಯಲ್ ಪರಿವಾರದ ತೃಪ್ತ ಆತ್ಮಗಳು, ಭರ್ಪೂರ ಆತ್ಮಗಳು, ಹರ್ಷಿತ ಆತ್ಮಗಳು, ದಿವ್ಯ ಗುಣ ಸಂಪನ್ನ ಆತ್ಮಗಳು ಅಂತೇಳಿ ತೋರಿಸಲಾಗ್ತದೆ. यहाँ तो हुई उनकी हिस्ट्री लेकिन वतन में क्या हुआ, ಇದಾಗಿದೆ ಅವರ ಇತಿಹಾಸ, ಆದರೆ ವತನದಲ್ಲಾಗಿದ್ದೇನು. ಹೋಲಿ कैसे ಮನಾಯಿ, ಹೋಳಿಯನ್ನು ಯಾವ ರೀತಿ ವತನದಲ್ಲಿ ಬಾಬಾ ಆಚರಿಸಿದ್ರು. आप लोगों ने देखा होगा कि होली में भिन्न भिन्न रंगों के सूखे रंग तालियां भरकर रखते हैं. ನೀವೆಲ್ಲರೂ ನೋಡಿದ್ದೀರಿ, ಹೋಳಿಯಲ್ಲಿ ಭಿನ್ನ ಭಿನ್ನ ಬಣ್ಣ, ಒಣಗಿರುವಂತಹ ಬಣ್ಣ ತಟ್ಟೆಗಳನ್ನು ತುಂಬಿ ತುಂಬಿ ಇಡ್ತಾರೆ. तो वतन में भी जैसे सूखे रंग होते हैं ना, ವತನದಲ್ಲೂ ಸಹ ಒಣಗಿರೋ ಬಣ್ಣ ಅಂದರೆ ಬಣ್ಣದ ಪೌಡ್ರ್ ಇರ್ತದಲ್ವ, ऐसे बहुत महीन चमकते हुए हीरे थे लेकिन बोझ वाले नहीं थे. जैसे रंग को हाथ में उठाओ तो हल्का होता है, ऐसे भिन्न भिन्न रंगों की हीरों की तालियां भरी हुई थी. ಬಾಬಾ ಹೇಳ್ತಾರೆ, ಯಾವ ರೀತಿ ಸೂಕ್ಷ್ಮ ಹೊಳಿತಾ ಇರುವಂತಹ ವಜ್ರಗಳಿದ್ದವು, ಅದೇನೋ ಭಾರವಾಗಿರುವಂಥವು ಆಗಿರಲಿಲ್ಲ. ಯಾವ ರೀತಿ ನೋಡಿ, ಬಣ್ಣ ಕೈಯಲ್ಲಿ ಎತ್ಕೊಳ್ತೀರಿ ಅಂದರೆ ಎಷ್ಟು ಹಗುರ ಆಗಿರ್ತದಲ್ವ, ಅದೇ ರೀತಿ ಭಿನ್ನ ಭಿನ್ನ ಬಣ್ಣದ ವಜ್ರಗಳೇನಿದ್ದಾವೆ, ವಜ್ರಗಳ ತಟ್ಟೆ ತುಂಬಿಕೊಂಡಿತ್ತು. तो जब सब आ गए तो वतन में स्वरूप कौन सा होता है जानते हो. ಯಾವಾಗ ಅಡ್ವಾನ್ಸ್ ಪಾರ್ಟಿಯವರೆಲ್ಲರೂ ಬರ್ತಾರೆ ಆಗ ವತನದ ಸ್ವರೂಪ ಹೇಗಿರ್ತದೆ ಅಂತ ತಿಳ್ಕೊಂಡಿದ್ದೀರಾ. लास्ट का ही होता है ना, देखा है ना. तो लाइट की प्रकाशमय काया तो पहले ही चमकती रहती है. ಸ್ವರೂಪ ಬೆಳಕಿನದಾಗಿರ್ತದೆ, ನೋಡಿದ್ದೀರಲ್ವ. ಲೈಟ್ ಪ್ರಕಾಶಮಯ ಕಾಯ ಮೊದಲಿಂದಲೇ ಹೊಳಿತಾ ಇರ್ತದೆ. तो बाप दादा ने सभी को अपने संगम युगी शरीर में इमर्ज किया. ಬಾಬ್ದಾದಾರವರು ಎಲ್ಲರನ್ನ ತಮ್ಮ ಸಂಗಮ ಯುಗಿ ಶರೀರದಲ್ಲಿ ಇಮರ್ಜ್ ಮಾಡಿದರು. जब संगम युगी शरीर में इमर्ज हुए तो एक दो में बहुत मिलन मनाने लगे. ಯಾವಾಗ ಸಂಗಮ ಯುಗಿ ಶರೀರದಲ್ಲಿ ಇಮರ್ಜ್ ಮಾಡಿಕೊಂಡ್ರು ಆಗ ಪರಸ್ಪರ ಬಹಳಷ್ಟು ಮಿಲನವನ್ನು ಆಚರಿಸಿದರು. एडवांस पार्टी की जन्म की बातें भूल गए और संगम की बातें इमर्ज हो गई. ಅಡ್ವಾನ್ಸ್ ಪಾರ್ಟಿಯ ಜನ್ಮದ ಮಾತುಗಳನ್ನು ಮರ್ತೋದ್ರು, ಸಂಗಮ ಯುಗದ ಮಾತುಗಳನ್ನು ಇಮರ್ಜ್ ಮಾಡಿಕೊಂಡ್ರು. तो आप समझते हो कि संगम युग की बातें जब एक दो में करते हैं तो कितनी खुशी में आ जाते हैं. ನೀವು ತಿಳ್ಕೊಂಡಿದ್ದೀರಿ, ಸಂಗಮ ಯುಗದ ಮಾತುಗಳನ್ನು ಯಾವಾಗ ಪರಸ್ಪರ ಆಡ್ತಾರೆ ಆಗ ಬಹಳ ಖುಷಿಯಲ್ಲಿ ಬರ್ತಾರೆ. बहुत खुशी में एक दूसरे लेन देन कर रहे थे. ಬಹಳ ಖುಷಿಯಿಂದ ಪರಸ್ಪರರಲ್ಲಿ ಕೊಡೋದು ತಗೊಳ್ಳೋದನ್ನು ಮಾಡ್ತಾ ಇದ್ರು. ಬಾಪ್ ದಾದಾ ನೇ ಭಿ ದೇಖಾ ಯಹ ಬಡೇ ಮಜೆ ಮೇ ಆ ಗಯೆ ತೋ ಮಿಲನ್ ದೋ ಇನೋಂಕೋ. ಬಾಪ್ ದಾದಾರವರು ನೋಡಿದರು, ಅವರೆಲ್ಲರೂ ಬಹಳ ಮಜದಲ್ಲಿ ಬಂದರು. ಅದಕ್ಕೆ ಬಾಬಾ ಹೇಳ್ತಾರೆ,
ಪರಸ್ಪರ ಮಿಲನ ಮಾಡಲಿ ಬಿಡು ಅಂತೇಳಿ. आपस में अपने जीवन की बहुत सी कहानियाँ एक दो को सुना रहे थे. बाबा ने ऐसा कहा, बाबा ने ऐसे मेरे से प्यार किया, ಶಿಕ್ಷಾ ದಿ. ಪರಸ್ಪರ ಜೀವನದ ಬಹಳ ಸುಂದರವಾದಂತಹ ಕಥೆಗಳನ್ನು ಹೇಳ್ತಾ ಇದ್ದರು. ಬಾಬಾ ನನಗೆ ಈ ರೀತಿ ಹೇಳಿದರು, ಬಾಬಾ ನನಗೆ ಈ ರೀತಿ ಪ್ರೀತಿ ಮಾಡಿದರು, ಬಾಬಾ ನನಗೆ ಈ ರೀತಿ ಶಿಕ್ಷಣವನ್ನು ಕೊಟ್ಟರು. ಬಾಬಾ ಐಸಾ कहता है, ಬಾಬಾ 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 ಹಿತ. ಬಾಬಾ ನನಗೆ ಈ ರೀತಿ ಹೇಳ್ತಾರೆ, ಈ ರೀತಿ ಬಾಬಾ 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 ಬಾಬಾನೇ ಇತ್ತು. ಕುछ समय के बाद क्या हुआ, ಸ್ವಲ್ಪ ಸಮಯದ ನಂತರ ಏನಾಯಿತು. सबके संस्कारों को तो आपका पता है, तो सबसे रमणीक कौन थे इस ग्रुप में. ಎಲ್ಲರ ಸಂಸ್ಕಾರಗಳನ್ನಂತೂ ನೀವು ತಿಳ್ಕೊಂಡಿದ್ದೀರಿ. ಈ ಅಡ್ವಾನ್ಸ್ ಪಾರ್ಟಿಯ ಗ್ರೂಪ್ನಲ್ಲಿ ಎಲ್ಲಕ್ಕಿಂತ ರಮಣೀಯವಾಗಿದ್ದವರು ಯಾರು. दीदी और चंद्रमणि दादी. तो दीदी पहले उठी, चंद्रमणि दादी का हाथ पकड़ा और राह शुरू कर दी. ದೀದಿ ಮತ್ತು ಚಂದ್ರಮಣಿ ದಾದಿ ಅವರು ರಮಣೀಕವಾಗಿದ್ದರು. ದೀದಿ ಅಂದರೆ ಮನ್ಮೋಹಿನಿ ದೀದಿಯವರು ಮೊದಲೆದ್ದು ಚಂದ್ರಮಣಿ ದಾದಿಯವರ ಕೈ ಹಿಡ್ಕೊಂಡು ರಾಸ್ ಮಾಡಲಿಕ್ಕೆ ಶುರು ಮಾಡಿದರು. और दीदी जैसे यह नशे में चली जाती थी ना, वैसे नशे में खूब रास किया. ದೀದಿ ಯಾವ ರೀತಿಯಲ್ಲಿ ನಶೆಯಲ್ಲಿ ಹೋಗ್ತಾ ಇದ್ದರು, ಅದೇ ರೀತಿ ನಶೆಯಲ್ಲಿ ಬಹಳಷ್ಟು ರಾಸ್ ಮಾಡಿದರು. मम्मा को बीच में ठहराया और सर्किल लगाया, एक दो को आँख में चौनी का बहुत खेला, और बाप दादा भी देख देख बहुत मुस्कुरा रहे थे. ಈ ಮಮ್ಮರವರನ್ನು ಮಧ್ಯದಲ್ಲಿ ನಿಲ್ಲಿಸಿದ್ರು, ಒಂದು ಸರ್ಕಲ್ ಮಾಡಿದರು. ಪರಸ್ಪರ ಕಣ್ಣ ಮುಚ್ಚಾಲೆ ಆಟ ಬಹಳಷ್ಟು ಆಡಿದರು. ಬಾಬ್ದಾದರವರು ಸಹ ನೋಡಿ ನೋಡಿ ಬಹಳಷ್ಟು ಖುಷಿ ಪಡ್ತಾ ಇದ್ದರು. ಹೋಲಿ ಮನಾನೆ ಆಯೆ ತೋ ಖೇಲ್ ಬಿ. ಹೋಳಿಯನ್ನು ಆಚರಿಸಲಿಕ್ಕೆ ಬಂದಿದ್ದರು, ಜೊತೆಗೆ ಆಟನೂ ಆಡಿದರು. कुछ समय के बाद सभी बाप दादा की बाहों में समा गए और सब एकदम लवलीन हो गए. ಸ್ವಲ್ಪ ಸಮಯದ ನಂತರ ಎಲ್ಲರೂ ಬಾಪ್ದಾದರವರ ಬಾಹುಗಳಲ್ಲಿ ಸಮಾವೇಶ ಆದರು, ಎಲ್ಲರೂ ಲವಲೀನ ಆದರು. और उसके बाद फिर बाप दादा ने सबके ऊपर भिन्न भिन्न रंगों के जो हीरे थे, बहुत महीन थे, जैसे किसी चीज़ का ಚೂರಾ ಹೋತಾ ಹೇನ ಐಸೆ ತೆ. ಬಾಬ್ದಾದರವರು ಭಿನ್ನ ಭಿನ್ನ ಬಣ್ಣದ ವಜ್ರಗಳೇನಿದ್ದು ಬಹಳ ಸೂಕ್ಷ್ಮವಾಗಿದ್ದು. ಯಾವ ರೀತಿ ನೋಡಿ, ಚೂರ ಚಾಕು ಇರ್ತದಲ್ವ, ಲೇಕಿನ್ ಚಮಕ್ ಬಹುತ್ ಥಿ, ತೋ ಬಾಬ್ದಾದಾನೆ ಸಬ್ಕೆ ಊಪರ್ ಡಾಲ. ಆದರೆ ಹೊಳಪು ಬಹಳ ಇತ್ತು. ಹೊಳಪಾದಂತಹ ವಜ್ರಗಳನ್ನು ಬಾಬಾ ಎಲ್ಲರ ಮೇಲೆ ಹಾಕಿದ್ರು. तो चमकती हुई बॉडी थी ना, तो उसके ऊपर वह भिन्न भिन्न रंगों की हीरे पड़ने से बहुत सभी जैसे सज गए. ಅವ್ರದ್ದು ಹೊಳಿತಾ ಇರುವಂತಹ ದೇಹ ಇತ್ತಲ್ವ, ಅವರ ಮೇಲೆ ಹೊಳೆಯುವಂತಹ ಭಿನ್ನ ಭಿನ್ನ ಬಣ್ಣದ ವಜ್ರಗಳನ್ನು ಹಾಕಿದಾಗ ಅವರಿನ್ನೂ ಬಹಳಷ್ಟು ಒಳ್ಳೆಯ ರೀತಿ ಅವರದು ಶೃಂಗಾರವಾಯಿತು. लाल पीला हरा जो 7 रंग कहते हो ना, तो 7 ही रंग थे. ಕೆಂಪು ಹಳದಿ ಹಸಿರು 7 ಬಣ್ಣಗಳನ್ನು ಹೇಳ್ತೀರಲ್ವ, 7 ಬಣ್ಣಗಳಿದ್ವು. तो बहुत सभी ऐसे चमक गए जो सत्युग में भी ऐसे ड्रेस नहीं होगी. ಎಲ್ಲರೂ ಯಾವ ರೀತಿ ಬಹಳಷ್ಟು ಹೊಳಿತಾ ಇದ್ದರು ಅಂದರೆ ಸತ್ಯುಗದಲ್ಲೂ ಸಹ ಇಂತಹ ಡ್ರೆಸ್ ಇರೋದಿಲ್ಲ. सब मौज में तो थे ही, फिर एक दो को भी डालने लगे. ಎಲ್ಲರೂ ಮೋಜಿನಲ್ಲಿದ್ದರು ಮತ್ತು ಪರಸ್ಪರರಿಗೂ ಸಹ ಹಾಕಲಿಕ್ಕೆ ಶುರು ಮಾಡಿದರು. ರಮಣೀಕ ಬೆಹನೆ ಬಿ ತೋ ಬಹುತ್ ಥಿ ನಾ, ರಮಣೀಕ ಸೋದರಿಯರು ಸಹ ಅನೇಕರಿದ್ರಲ್ವ. ಬಹುತ್ ಬಹುತ್ ಮೋಜ್ ಮನಾಯ. ಮೋಜ್ ಕೆ ಬಾದ್ ಕ್ಯಾ ಹೋತಾ ಹೈ, ಬಹಳ ಬಹಳ ಮೋಜನ್ನು ಆಚರಿಸಿದರು.
ಮೋಜಿನ ನಂತರ ಏನಾಗ್ತದೆ? बाप दादा ने इन एडवांस सबको ಭೋಗ ಖಿಲಾಯ. ಬಾಪ್ ದಾದಾರವರು ಅಡ್ವಾನ್ಸ್ ಆಗಿ ಎಲ್ಲರಿಗೂ ಭೋಗ ತಿನ್ನಿಸಿದರು. आप तो कल भोग लगाएंगे ना, लेकिन बाप दादा ने मधुबन का संगम युग का भिन्न भिन्न भोग सबको खिलाया, और उसमें विशेष होली का भोग कौन सा है? ಬಹಳ ಬಹಳ ಮಜವನ್ನು ಆಚರಿಸಿದರು. ನಂತರ ಬಾಪ್ ದಾದಾರವರು ಅಡ್ವಾನ್ಸ್ ಆಗಿ ಎಲ್ರಿಗೂ ಭೋಗ ತಿನ್ನಿಸಿದರು. ತಾವು ಸಹ ನಾಳೆ ಭೋಗ ಇಡ್ತೀರಲ್ವ, ಆದರೆ ಬಾಪ್ ದಾದಾರವರು ಮಧುಬನದ್ದು ಸಂಗಮಯುಗದ ಭಿನ್ನ ಭಿನ್ನ ಭೋಗ ಎಲ್ರಿಗೂ ಸಹ ತಿನ್ನಿಸಿದರು. ವಿಶೇಷ ಭೋಗ ಯಾವುದಿತ್ತು ಅಂತ ಬಾಬಾ ಕೇಳ್ತಾರೆ. ಗೇವರ್ ಜಿಲೇಬಿ. आप लोग गुलाब का फूल भी तलते हैं ना, तो ವೆರೈಟಿ ಸಂಗಮ್ ಯುಗಕ್ಕೆ ही ಭೋಗ ಖಿಲಾಯೆ. ಬಾಬಾ ಹೇಳ್ತಾರೆ ವಿಶೇಷ ಭೋಗ ಅಂದರೆ ಗೇವರ್ ಮತ್ತು ಜಿಲೇಬಿ. ನೀವೆಲ್ಲರೂ ಗುಲಾಬಿ ಹೂವನ್ನು ಸಹ ಕರಿತೀರಲ್ವ, ಅದರದ್ದೇ ಒಂದು ವಿಶೇಷ ಸಿಹಿ ಮಾಡ್ತೀರಲ್ವ. ತೋ ವೆರೈಟಿ ಸಂಗಮ್ ಯುಗಕ್ಕೆ ही ಭೋಗ ಖಿಲಾಯೆ. ಬಾಬರವರು ವೆರೈಟಿ ಸಂಗಮ ಯುಗದ ಭೋಗವನ್ನು ಮಕ್ಕಳಿಗೆ ತಿನ್ನಿಸಿದರು. आपसे पहले भोग उन्होंने ले लिया, आपका कल मिलेगा. ನಿಮಗಿಂತ ಮುಂಚೆ ಭೋಗ ಅವ್ರಿಗೆ ಸಿಕ್ತು, ನಿಮಗೆಲ್ರಿಗೂ ನಾಳೆ ಸಿಗ್ತದೆ. ಅಚ್ಚಾ ಮತ್ಲಬ್ ತೋ ಬಹುತ್ ಮನಾಯ ನಾಚಾ ಗಾಯ. ಒಳ್ಳೆಯದು ಅಂದರೆ ಬಹಳ ಒಳ್ಳೆಯ ರೀತಿ ಆಚರಿಸಿದ್ರಿ, ಕುಣಿದ್ರಿ. ಸಬೀನೆ ಮಿಲ್ಕೆ ವಹಾ ಬಾಬಾ ಮೇರಾ ಬಾಬಾ ಮೇಟಾ ಬಾಬಾ ಕೆ ಗೀತ್ ಗಾಯ. ಎಲ್ಲರೂ ಕುಳಿತು ವಹಾ ಬಾಬಾ ನನ್ನ ಬಾಬಾ ಮಧುರ ಬಾಬನ ಗೀತೆ ಹಾಡಿದ್ರಿ. ತೋ ನಾಚಾ ಗಾಯ ಕಾಯ और लास्ट क्या होता है? ಕುಣಿದ್ರಿ, ತಿಂದ್ರಿ, ಎಲ್ಲ ಮಾಡಿದ್ರಿ, ಕೊನೆಗೆ ಏನಾಗ್ತದೆ? ಬದಾಯಿ ಅವ್ರ ವಿದಾಯಿ. ಕೊನೆಗಿರೋದೇನು? ಶುಭಾಶಯ ಮತ್ತು ಬೀಳ್ಕೊಡುಗೆ. तो आपने भी मनाया कि सिर्फ सुना. ನೀವೆಲ್ಲರೂ ಆಚರಿಸಿದ್ರಲ್ವ ಜೊತೆಗೆ, ಅಥವಾ ಕೇವಲ ಕೇಳಿದ್ರ? लेकिन पहले अभी फरिश्ता बन प्रकाश काया वाले बन जाओ. बन सकते हो या नहीं? मोटा शरीर है नहीं. ನೀವೆಲ್ಲರೂ ಫರಿಷ್ಠ ಪ್ರಕಾಶಮಯ ಕಾಯ ಉಳ್ಳಂಥವ್ರಾಗ್ರಿ. ಆಗ್ತೀರಲ್ವ? ಅಥವಾ ಶರೀರ ಬಹಳ ದೊಡ್ಡದಿದೆಯಾ? ಇಲ್ಲ. सेकंड में चमकता हुआ डबल लाइट का स्वरूप बन जाओ. बन सकते हो? ಸೆಕೆಂಡಿನಲ್ಲಿ ಹೊಳಿತಾ ಇರುವಂತಹ ಡಬಲ್ ಲೈಟ್ ಸ್ವರೂಪ ಆಗ್ರಿ. ಆಗ್ತಿರಲ್ವ? ಬಿಲ್ಕುಲ್ ಫರಿಷ್ಠ, ಪೂರ್ಣ ಫರಿಷ್ಠ. ಬಾಪ್ ದಾದಾನೇ ಸಭಿಕೋ ಡ್ರಿಲ್ ಕರಾಯಿ. ಬಾಪ್ ದಾದಾರವರು ಎಲ್ಲರಿಗೂ ಡ್ರಿಲ್ ಮಾಡಿಸಿದ್ರು. अभी अपने ऊपर भिन्न भिन्न रंगों के चमकते हुए हीरे सूक्ष्म शरीर पर डालो. ಈಗ ನಿಮ್ಮ ಮೇಲೆ ಭಿನ್ನ ಭಿನ್ನ ಬಣ್ಣದ ಹೊಳಿತಾ ಇರುವಂತಹ ವಜ್ರಗಳನ್ನು ಸೂಕ್ಷ್ಮ ಶರೀರದ ಮೇಲೆ ಹಾಕ್ಕೊಳ್ರಿ. ಮತ್ತು ಸದಾ ಈ ರೀತಿ ದಿವ್ಯ ಗುಣಗಳ ಬಣ್ಣ, ಶಕ್ತಿಯ ಬಣ್ಣ, ಜ್ಞಾನದ ಬಣ್ಣದಿಂದ ಸ್ವಯಂವನ್ನು ಬಣ್ಣದಲ್ಲಿ ಮುಳುಗಿಸ್ರಿ. और सबसे बड़ा रंग बाप दादा के संग का रंग. ಎಲ್ಲಕ್ಕಿಂತ ದೊಡ್ಡ ಬಣ್ಣ ಅಂದರೆ ಬಾಪ್ ದಾದಾರವರ ಸಂಗದ ರಂಗು. ಸದಾ ಸಂಗದ ರಂಗಿನಲ್ಲಿರಿ, ಅಮರರಾಗಿರಿ. ಅಚ್ಚಾ ऐसे देश विदेश के फरिश्ता स्वरूप बच्चों को, सदा साफ दिल प्राप्ति संपन्न बच्चों को, सच्चे होली मनाना अर्थात अर्थ सहित चित्र प्रत्यक्ष रूप में लाने वाले बच्चों को, सदा निर्माण और निर्माण का बैलेंस रखने वाले बच्चों को, सदा दुआओं के पुण्य का खाता जमा करने वाले बच्चों को बहुत बहुत पदम गुणा याद प्यार और नमस्ते. ಈ ರೀತಿ ದೇಶ ವಿದೇಶದ ಫರಿಷ್ಠಾ ಸ್ವರೂಪ ಮಕ್ಕಳಿಗೆ, ಸದಾ ಸ್ವಚ್ಛ ಹೃದಯ ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ, ಸತ್ಯ ಹೋಳಿಯನ್ನು ಆಚರಿಸಿದ ಅರ್ಥಸಹಿತ ಚಿತ್ರ ಪ್ರತ್ಯಕ್ಷದಲ್ಲಿ ತರುವಂತಹ ಮಕ್ಕಳಿಗೆ, ಸದಾ ನಿರ್ಮಾಣ
ಮತ್ತು ನಿರಹಂಕಾರಿತನದ ಬ್ಯಾಲೆನ್ಸ್ ಇಟ್ಕೊಳ್ಳುವಂತಹ ಮಕ್ಕಳಿಗೆ, ಸದಾ ಆಶೀರ್ವಾದದ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಬಹಳ ಬಹಳ ಪದಮ ಗುಣದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते। वरदान: मधुरता द्वारा बाप की समीपता का साक्षात्कार कराने वाले महान आत्मा भव। ಮಧುರತೆಯಿಂದ ತಂದೆ ಸಮೀಪತೆ ಸಾಕ್ಷಾತ್ಕಾರ ಮಾಡಿಸುವಂತಹ ಮಹಾನ್ ಆತ್ಮ ಆಗ್ರಿ. जिन बच्चों के संकल्प में भी मधुरता, बोल में भी मधुरता और कर्म में भी मधुरता है, वही बाप के समीप है. ಯಾವ ಮಕ್ಕಳ ಸಂಕಲ್ಪದಲ್ಲೂ ಮಧುರತೆ, ಮಾತಿನಲ್ಲೂ ಮಧುರತೆ ಮತ್ತು ಕರ್ಮದಲ್ಲೂ ಮಧುರತೆ ಇದೆ, ಅವರೇ ತಂದೆಗೆ ಸಮೀಪ ಆಗಿದ್ದಾರೆ. इसलिए बाप भी उनको रोज़ कहते हैं मीठे मीठे बच्चे, और बच्चे भी रेस्पॉन्ड देते हैं मीठे मीठे बाबा. ಆದ್ದರಿಂದ ನೋಡಿ, ಬಾಬಾ ಪ್ರತಿದಿನ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ, ಮಕ್ಕಳು ರೆಸ್ಪಾಂಡ್ ಮಾಡ್ತಾರೆ ಮಧುರಾತಿ ಮಧುರ ಬಾಬಾ. तो यहाँ रोज़ का मधुर बोल मधुरता संपन्न बना देता है. ಈ ರೀತಿ ಪ್ರತಿದಿನದ ಮಧುರ ಮಾತುಗಳು ನಮ್ಮನ್ನು ಮಧುರತಾ ಸಂಪನ್ನರನ್ನಾಗಿ ಮಾಡ್ತದೆ. ऐसे मधुरता को प्रत्यक्ष करने वाली श्रेष्ठ आत्माएं ही महान है. ಈ ರೀತಿ ಮಧುರತೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶ್ರೇಷ್ಠ ಆತ್ಮಗಳೇ ಮಹಾನ್ ಆಗಿದ್ದಾರೆ. मधुरता ही महानता है. मधुरता नहीं तो महानता का अनुभव नहीं होता. ಮಧುರತೆಯೇ ಮಹಾನತೆಯಾಗಿದೆ. ಮಧುರತೆ ಇಲ್ಲ ಅಂದರೆ ಮಹಾನತೆಯ ಅನುಭವ ಆಗೋದಿಲ್ಲ. स्लोगन: कोई भी कार्य डबल लाइट बनकर करो तो मनोरंजन का अनुभव करेंगे. ಯಾವುದೇ ಕಾರ್ಯವನ್ನು ಡಬಲ್ ಲೈಟ್ ಆಗಿ ಮಾಡಿರಿ, ಆಗ ಮನೋರಂಜನೆಯ ಅನುಭವವನ್ನು ಮಾಡ್ತೀರಿ. ಅಚ್ಚಾ, ಓಂ ಶಾಂತಿ.